ಮೂಡಿಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪರಿಸರ ಕಾರ್ಯಕ್ರಮವು ನಡೆಯಿತು. ಪರಿಸರ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕೃಷಿ ಅಧಿಕಾರಿ ಬಸವರಾಜ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೇಶವಮೂರ್ತಿ ಸರ್ ಅವರು ಭಾಗವಹಿಸಿದ್ದು ಪರಿಸರ ರಕ್ಷಣೆಯ ಬಗ್ಗೆ ಹಲವಾರು ವಿಚಾರಗಳನ್ನು ಪರಿಸರ ಕಾರ್ಯಕ್ರಮದಲ್ಲಿ ಹಂಚಿಕೊಂಡರು. ಮಕ್ಕಳಿಗೂ ತುಂಬ ಧನ್ಯವಾದಗಳು. ಇಂದಿನ ಒಂದು ಪರಿಸರ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಬೇಕಾಗಿ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪೂಜ್ಯ ಹೆಗಡೆ ದಂಪತಿಗಳ ಆಶೀರ್ವಾದ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ನಿಮ್ಮೂರಿನ ಎಲ್ಲ ದೇವತೆಗಳ ಅನುಗ್ರಹ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ರಾಜ್ಯಾದ್ಯಂತ ಅಂದರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪೂಜ್ಯ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು, ಪರಿಸರ ಬಗ್ಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು, ಗಿಡಗಳನ್ನು ನಾವು ನಾಟಿ ಮಾಡಬೇಕು. ಹೆಚ್ಚೆಚ್ಚು ಎಲ್ಲಿ ನಾಟಿ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಮೈದಾನ ಇರ್ಬೋದು, ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಸಭಾಭವನ ಇರ್ಬೋದು, ದೇವಸ್ಥಾನ ಇರ್ಬೋದು, ಇಲ್ಲಿ ಸಾಕಷ್ಟು ಪಾರ್ಕ್ಗಳಲ್ಲೂ ಕೂಡ ನಾವು ಇವತ್ತು ರಾಜ್ಯಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಸಸಿಗಳನ್ನು ಇವತ್ತು ನಾವು ನಾಟಿ ಮಾಡ್ತಾ ಇದ್ದೇವೆ. ಸುಮಾರು ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ 1,000 ಶಾಲೆಗಳಲ್ಲಿ ಕೂಡ ಪೂಜ್ಯರು ನಮಗೆ ಉಚಿತವಾಗಿ ನಮ್ಮ ಪೂಜ್ಯರ ಒಂದು ಅನುದಾನದಲ್ಲಿನೇ ಗಿಡಗಳ ಖರೀದಿಗೆ ಇರ್ಬೋದು, ಸಾಲಕ ವೆಚ್ಚ ಇರ್ಬೋದು, ಕಾರ್ಯಕ್ರಮ ಹೋದಾದರೂ ಕೂಡ ಮಕ್ಕಳು ಖುಷಿಯಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡ ಶೂಟನ್ನು ಕೊಡುವಂಥದ್ದು ಪೂಜ್ಯ ಹೆಗಡೆಯವರಿಗೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದೆ. ಪರಿಸರವನ್ನು ರಕ್ಷಣೆ ಮಾಡೋದು ಕಡಿಮೆ ಆಗಿದೆ, ಅದನ್ನು ನಾಶ ಮಾಡುವಂಥದ್ದು ಜಾಸ್ತಿ ಆಗಿದೆ. ಅದಕ್ಕೆ ಮುಂದೆ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಮುಂದಿನ ಜೀವನದ ಬಗ್ಗೆ ಚಿಂತನೆ ಮಾಡಬೇಕಂದ್ರೆ ಭಾಳ ಬೇಸರ ಆಗ್ತದೆ. ಯಾಕಂತಂದರೆ ನಮಗೆ ಒಳ್ಳೆಯ ಗಾಳಿ ಬೇಕು, ಬೆಳಕು ಬೇಕು, ಮಳೆ ಬೇಕು. ಇವೆಲ್ಲ ಸಮೃದ್ಧವಾಗಿದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಈಗ ನಾವೆಲ್ಲ ಓದ್ತಾ ಇದ್ದೇವೆ, ನಾವು ದೊಡ್ಡ ಇಂಜಿನಿಯರ್ ಆಗ್ತೇನೆ, ಡಾಕ್ಟರ್ ಆಗ್ತೇನೆ, ಲಾಯರ್ ಆಗ್ತೇನೆ, ದೊಡ್ಡ IAS ಆಫೀಸರ್ ಆಗ್ತೇನೆ ಅಂತ ಅನ್ಕೋಬೋದು. ಆದರೆ ನಮ್ಮ ದಿನನಿತ್ಯ ನಾವು ಏನು ನಮಗೆ ಬೇಕಾಗಿರೋ ನೈಸರ್ಗಿಕವಾಗಿ ಬೇಕಾಗಿರುವಂಥದ್ದನ್ನು ನಾವು ಪಡೀಲಿಕ್ಕಾಗಲಿಲ್ಲ ಅಂದರೆ ಎಷ್ಟು ನಾವು ಕೋಟಿ ಇದ್ರೂ ಅಷ್ಟೇ, ಲಕ್ಷ ಇದ್ರೂ ಅಷ್ಟೇ ನಾವು ಅವನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇವತ್ತು ಮುಂದಿನ ಭವಿಷ್ಯಕ್ಕೋಸ್ಕರ ಆದರೂ ಕೂಡ ನಾವು ಎಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು, ನಾಟಿ ಮಾಡುವ ಶಾಲೆಯಲ್ಲಿ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಜಮೀನಲ್ಲಿರ್ಬೋದು, ಗದ್ದೆಯಲ್ಲಿರ್ಬೋದು, ಅಕ್ಕಪಕ್ಕ ನಿಮ್ಮ ಮನೆ ಪಕ್ಕ ಏನಾದರೂ ದೇವಸ್ಥಾನಗಳಿದ್ದರೆ ಒಂದೊಂದು ಗಿಡಗಳನ್ನು ನಾಟಿ ಮಾಡುವಂಥದ್ದು ನಮ್ಮ ವಿದ್ಯಾರ್ಥಿಗಳು ಕಲ್ತ್ಕೋಬೇಕು. ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗಿ ನೀವೇ ಹಚ್ಚಿ ಬನ್ನಿ. ನಿಮಗೆ ನೆನಪೋದು ಏನು, ಒಂದನೇ ನಂದೀಗ 5 ವರ್ಷದ ಹುಟ್ಟುಹಬ್ಬ ಅಂತ ಇರ್ಬೋದು, ಅಂತ 10ನೇ ವರ್ಷದ ಇರ್ಬೋದು ಅಂತ ಇದು ಎಷ್ಟು ಖರ್ಚು ಮಾಡ್ತೀವಿ? 1,000 2,000 ಇನ್ನೂ ದೊಡ್ಡದಾಗಿ ಗ್ರ್ಯಾಂಡ್ ಮಾಡಬೇಕು. ಎಲ್ಲರೂ ನೆಟ್ಟರ್ ತೆರೀಬೇಕಂದ್ರೆ ಊಟ ಹಾಕಿ 5,000 ನೋಡಿ ಮಾಡಿದ್ದಾನೆ. 5,000 1,000 2,000 ಖರ್ಚು ಮಾಡ್ತೀವಿ. ಅಷ್ಟು ನೀವು ಖರ್ಚು ಮಾಡೋದು ಬೇಡಪ್ಪ. ನಮ್ಮಲ್ಲಿ ಏನಿರಬೇಕು, ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಪರಿಸರಕ್ಕೆ ಕೊಡುಗೆ ಕೊಡಬೇಕಂತೇಳಿ ನನ್ನಲ್ಲಿ ಇವತ್ತು. ಸರ್, ಈಗ ಸರ್ಕಾರಿ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಾ. ಈ ಪರಿಸರ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು, ಇದರಿಂದ ಪರಿಸರ ರಕ್ಷಣೆಯಿಂದ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ? ಪರಿಸರ ಅಂದ ತಕ್ಷಣ ಎಲ್ಲರ ಜವಾಬ್ದಾರಿ ಇದೆ. ಪರಿಸರ ಅನ್ನುವಂಥದ್ದು ಎಲ್ಲರೂ ಕೂಡ ಈ ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿದೆ. ಯಾಕಂದರೆ ಈ ಪರಿಸರದಲ್ಲಿ ಜೀವಿಗಳು
ಬದುಕಿ ಉಳಿಬೇಕು ಅನ್ನೋದಾದರೆ ಎಲ್ಲರಿಗೂ ಜವಾಬ್ದಾರಿ ಇದೆ. ಬರೀ ಶಾಲಾ ಕಾಲೇಜು ಒಂದೇ ಅಲ್ಲ, ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಪರಿಸರವನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸ್ಬೇಕು, ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬೇಕು. ಹಾಗಾದಾಗ ಮಾತ್ರ ನಮಗೆ ಶುದ್ಧವಾದ ಗಾಳಿ ಸಿಗ್ತದೆ, ಆಕ್ಸಿಜನ್ ಸಿಗ್ತದೆ. ಆಕ್ಸಿಜನ್ ಸಿಗೋದರ ಜೊತೆಗೆ ಜೀವಿಗಳು ಕೂಡ ಈ ಭೂಮಿಯ ಮೇಲೆ ಬದುಕಿ ಉಳಿಲಿಕ್ಕೆ, ಅವುಗಳ ಸಂತಾನಾಭಿವೃದ್ಧಿಯನ್ನು ಮಾಡಲಿಕ್ಕೂ ಕೂಡ ಉತ್ತಮವಾದಂಥ ವಾತಾವರಣ ಸಿಗ್ತದೆ. ಹಾಗಾಗಿ ಪರಿಸರ ಅಂತಕ್ಕಂಥದ್ದು ದೊಡ್ಡ ಪದ. ಪರಿಸರ ಬರೀ ಮರ ಗಿಡ ಒಂದೇ ಅಲ್ಲ, ಎಲ್ಲ ಜೀವರಾಶಿಗಳು ಜೀವಕೋಟಿಗಳು ಕೂಡ ಬದುಕಬೇಕು ಅನ್ನೋದಾದರೆ ಈ ಪರಿಸರದಲ್ಲಿ ಮರ ಗಿಡಗಳನ್ನು ಬೆಳೆಸಿ ಮಾಲಿನ್ಯವನ್ನು ಕಡಿಮೆ ಮಾಡಿದಾಗ ಮಾತ್ರ ಈ ಪರಿಸರ ಉಳಿತದೆ. ಈ ಪರಿಸರ ಆಚರಣೆ ಮಾಡ್ತಕ್ಕಂಥ ದಿನಕ್ಕೂ ಕೂಡ